ರೇಷನ್ ಕಾರ್ಡ್ ಪರಿಷ್ಕರಣೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡಿಕೊಂಡಿದೆ. ಇದನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇರುವಂತದ್ದು. ಪ್ರಮುಖವಾಗಿ ಬಿಪಿಎಲ್ ಕಾರ್ಡು ರದ್ದು ಗೊಂದಲದ ವಿಚಾರ. ಕಾರ್ಡ್ ರದ್ದುಗೊಂಡವರ ಮನೆಗೆ ಬಿಜೆಪಿ ನಾಯಕರು ಭೇಟಿ. ಜಯನಗರದಲ್ಲಿ ಕಾರ್ಡ್ ವಂಚಿತರ ನಿವಾಸಗಳಿಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದರು. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬೊಮ್ಮಾಯಿ, ಶಾಸಕ ಸಿ.ಕೆ. ರಾಮಮೂರ್ತಿ ಸೇರಿದಂತೆ ಅನೇಕರು ಭೇಟಿ. ಬಡ ಕುಟುಂಬಗಳ ನಿವಾಸಕ್ಕೆ ಭೇಟಿ ಕೊಟ್ಟು ಅಹವಾಲು ಕೂಡ ಸ್ವೀಕಾರ. ಇದನ್ನ ಸಹಜವಾಗಿಯೇ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಸಾಲು ಸಾಲು ಎಡವಟ್ಟುಗಳು, ವಾಲ್ಮೀಕಿ, ಮೂಡಾ, ವಕ್ಫು, ಈಗ ರೇಷನ್ ಕಾರ್ಡ್ನ ವಿಚಾರ ಎಲ್ಲವನ್ನೂ ಕೂಡ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರುವಂಥದ್ದು. ನಿನ್ನೆ ಮಹಾಲಕ್ಷ್ಮಿ ಲೇಔಟ್ಗೂ ಕೂಡ ಬಿಜೆಪಿಯ ನಿಯೋಗ ಭೇಟಿ ಕೊಟ್ಟಿತ್ತು. ಅಲ್ಲಿ ಯಾರ್ಯಾರು ಬಡವರು ಕಾರ್ಡನ್ನು ಕಳೆದುಕೊಂಡಿದ್ರು ಅವರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸ ಮಾಡಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿತ್ತು. ವಾಲ್ಮೀಕಿ ಹಗರಣ ಆದಾಗ ಅಲ್ಲಿ ದುಡ್ಡನ್ನು ವಾಪಸ್ ತಂದ್ವಿ ಅಂತಾರೆ. ಮೂಡಾದಲ್ಲಾದಾಗ 14 ಸೈಟ್ ವಾಪಸ್ ಕೊಟ್ವಿ ಅಂತಾರೆ. ವಕ್ಫ್ ತಿದ್ದುಪಡಿಯನ್ನು ನಾವು ಸರಿಪಡಿಸಿದ್ವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈಗ ರೇಷನ್ ಕಾರ್ಡ್ ವಿಚಾರದಲ್ಲೂ ಕೂಡ ಇದೇ ರೀತಿ ಎಡವಟ್ಟು. ಈಗ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಪಾಸ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಬಡವರಿಗೆ ತೊಂದರೆ ಆಗಲ್ಲ ಅಂಥೇಳಿ. ಇದೇ ರೀತಿಯ ಸಾಲು ಸಾಲು ಎಡವಟ್ಟುಗಳನ್ನು ಈಗ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡು ಬಿಜೆಪಿಯ ವಿರುದ್ಧ ಮುಗಿಬೀಳ್ತಾ ಇದೆ. ಈಗ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತಲ್ಲ, ಅಲ್ಲೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇರುವಂಥದ್ದು. ಬಿಪಿಎಲ್ ಕಾರ್ಡ್ ರದ್ದು ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳ ಈ ಯಾರ್ಯಾರು ಬಿಪಿಎಲ್ ಕಾರ್ಡನ್ನು ಕಳೆದುಕೊಂಡಿದ್ದಾರೆ ಬಡವರು, ಅವರ ಮನೆಗೆ ಭೇಟಿ ಕೊಡುವಂತಹ ವಿಚಾರ ಮುಂದುವರೆದಿದೆ. ನಿನ್ನೆ ಮಹಾಲಕ್ಷ್ಮಿ ಲೇಔಟ್ಗೆ ಆರ್ ಅಶೋಕು, ಅಶ್ವಥ್ ನಾರಾಯಣು, ಗೋಪಾಲಯ್ಯ ಸೇರಿದಂತೆ ಹಲವರು ಭೇಟಿ ಕೊಟ್ಟಿದ್ರು. ಅಲ್ಲಿಯ ಸ್ಥಳೀಯರ ಸಮಸ್ಯೆಯನ್ನು ಪಡೆದುಕೊಂಡಿದ್ರು. ಈಗ ಅವರ ಭೇಟಿ ಮುಂದುವರಿತಾ ಇರುವಂಥದ್ದು.